ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2004 ಡಿಸೆಂಬರ್ 26 ಅವತ್ತು ಭಾರತ ಸೇರಿದ ಹಾಗೆ ಆಗ್ನೇಯ ಏಷ್ಯಾ ದೇಶಗಳು ಹಾಗೂ ದಕ್ಷಿಣ ಏಷ್ಯಾ ದೇಶಗಳಲ್ಲಿ ಭಾರಿ ಸುನಾಮಿ ಕಾಣಿಸ್ಕೊಂಡಿತ್ತು. ಅದರಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾದವು. ಲಕ್ಷಾಂತರ ಮಂದಿ ಸಾವನ್ನಪ್ಪಿದ್ರು. ಆ ಘಟನೆ ಇವತ್ತು ಸಾಕಷ್ಟು ಜನಕ್ಕೆ ನೆನಪಿರೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿನೇ ಇಂಥದ್ದೊಂದು ಘಟನೆ ನಡೆದಿತ್ತು ಅನ್ನೋದನ್ನ ನೆನಪಿಸೋ ಸಲುವಾಗಿ ಇದೇ 2024 ಡಿಸೆಂಬರ್ 27ನೇ ತಾರೀಕು ಮತ್ತೆ ಅಂಥದ್ದೇ ಘಟನೆಯೊಂದು ಜಗತ್ತಲ್ಲಿ ಸಂಭವಿಸ್ತಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಅದೃಷ್ಟವಶಾತ್ತು ಅಲ್ಲಿನ ಪರಿಸ್ಥಿತಿ ಈ ಹಿಂದಿನಷ್ಟು ಕೆಟ್ಟದಾಗಿರಲಿಲ್ಲ. ಸಮಸ್ಯೆಗಳು ಕಡಿಮೆ ಪ್ರಮಾಣದಲ್ಲಾಗಿವೆ. ಆದರೂ ಆ ಸಹಸ್ರಾರು ಕಿಲೋಮೀಟರ್ ಉದ್ದದ ಕರಾವಳಿಯ ಜನ ಒಮ್ಮೆ ಬೆಚ್ಚಿ ಬಿದ್ದಿದ್ದಾರೆ. ರಕ್ಕಸ ಅಲೆಗಳಿಗೆ ಭಾರಿ ಪ್ರಮಾಣದ ನಷ್ಟ ಉಂಟಾಗಿದೆ. ಹಾಗಾದರೆ ಈ ಸುನಾಮಿ ಸಂಭವಿಸಿದ್ದಾದರೂ ಎಲ್ಲಿ? ಅಲ್ಲಿ ಅಷ್ಟೊಂದು ದೊಡ್ಡ ಅಲೆಗಳು ಏಳೋದಕ್ಕೆ ಕಾರಣ ಏನು? ಈ ಹಿಂದಲ್ಲಿ ನಡೆದ ಭಯಾನಕ ಸುನಾಮಿಗಳ ವಿವರಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಡಿಸೆಂಬರ್ 27, 2024 ಇಡೀ ಜಗತ್ತು ಕ್ರಿಸ್ಮಸ್ ಅನ್ನ ಮುಗಿಸಿ ಹೊಸ ವರ್ಷದ ಬಗ್ಗೆ ಯೋಚಿಸ್ತಾ ಇತ್ತು. ಸಾಕಷ್ಟು ಜನ ನದಿ ತೀರಗಳಿಗೆ, ಪ್ರವಾಸಿ ಸ್ಥಳಗಳಿಗೆ, ಸಮುದ್ರ ತೀರಗಳಿಗೆ ಕುಟುಂಬ ಸಮೇತ ಹೋಗಿ ರಜೆಯ ಮಜಾ ಅನುಭವಿಸ್ತಾ ಇದ್ರು. ಇಂಥ ಸಮಯದಲ್ಲಿ ಅದು ಎಲ್ಲಿದೋ ಏನೋ ರಕ್ಕಸ ಅಲೆಗಳು ಇದ್ದಕ್ಕಿದ್ದ ಹಾಗೆ ದಡದ ಕಡೆಗೆ ಬಿರುಸಾಗಿ ಬರೋದಕ್ಕೆ ಶುರು ಮಾಡಿದ್ವು. ಅದನ್ನು ಕಂಡು ಒಂದಷ್ಟು ಜನ ಬಹುಬೇಗ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಮತ್ತಷ್ಟು ಮಂದಿಗೆ ಅದು ಏನು ಅನ್ನೋದನ್ನ ನೋಡೋ ಕೆಟ್ಟ ಕುತೂಹಲ. ಹೀಗಾಗಿ ಅವರು ಅಲೆಗಳು ಹತ್ತಿರ ಬರುವವರೆಗೆ ಕಾಯ್ತಾ ನಿಂತ್ಕೊಂಡ್ರು. ಕಡೆಗೆ ಅಲ್ಲಿ 4 ಮೀಟರ್ ಎತ್ತರದ ಅಲೆಗಳು, ಅಂದರೆ ಸುಮಾರು 12ರಿಂದ 15 ಅಡಿಗಳಷ್ಟು ಎತ್ತರದ ಅಲೆಗಳು ಬಂದಪ್ಪಳಿಸಿದ ಕಾರಣ ಅವರೆಲ್ಲ ದಿಕ್ಕಾಪಾಲಾಗಿ ಓಡ್ ಹೋದ್ರು. ಕರಾವಳಿ ತೀರದಲ್ಲಿ ಲಂಗರ್ ಹಾಕಿದ್ದ 106 ಮೀನುಗಾರಿಕೆಯ ದೋಣಿಗಳು ನೀರಲ್ಲಿ ಕೊಚ್ಕೊಂಡು ಹೋದ್ವು. ದಡದಲ್ಲಿ ನಿರ್ಮಾಣವಾಗಿದ್ದ ಐಷಾರಾಮಿ ಹೋಟೆಲ್ ಕಟ್ಟಡಗಳಿಗೆ ಕೂಡ ಒಂದಷ್ಟು ಹಾನಿಯಾಯಿತು. ಒಟ್ಟಲ್ಲಿ ಕೆಲವು ಕ್ಷಣಗಳಲ್ಲಿ ಆ ಸಮುದ್ರ ಒಂದು ರುದ್ರ ಭಯಾನಕ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡ್ತು. ಅದೃಷ್ಟ ಅನ್ನೋ ಹಾಗೆ ಅಲ್ಲಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗಲಿಲ್ಲ. ಇಬ್ಬರು ದುರದೃಷ್ಟವಂತರು ಮಾತ್ರ ಸಾವನ್ನಪ್ಪಿದ್ರು. 2004 ಡಿಸೆಂಬರ್ 26 ಸುನಾಮಿಗೆ ಹೋಲಿಕೆ ಮಾಡಿದ್ರೆ 20 ವರ್ಷಗಳ ನಂತರ ಬಂದ ಈ ಸುನಾಮಿ ಅಂಥ ದೊಡ್ಡ ಅನಾಹುತವನ್ನೇನು ಮಾಡಲಿಲ್ಲ. ಇಂಥದೊಂದು ಘಟನೆ ನಡೆದಿರೋದು ದಕ್ಷಿಣ ಅಮೆರಿಕಾದ ಪೆಸಿಫಿಕ್ ಸಾಗರದ ತೀರದಲ್ಲಿ. ಇದರಿಂದ ಪೆರು, ಚಿಲಿ ಹಾಗೂ ಈಕ್ವೆಡಾರ್ಗಳಲ್ಲಿ ಒಂದಷ್ಟು ಸಮಸ್ಯೆಗಳುಂಟಾಗಿವೆ. ಅಲ್ಲಿ ಸಂಭವಿಸಿರುವ 2 ಸಾವುಗಳು ಕೂಡ ಈಕ್ವೆಡಾರ್ನ ಮಂತಾದಿಂದ ವರದಿಯಾಗಿವೆ. ಪೆರು ಜನ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರೀತಿಯ ಅಲೆಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುತ್ತವೆ. ಅದನ್ನು ಎದುರಿಸೋದಕ್ಕೆ ಸರ್ಕಾರಗಳು ಸಿದ್ಧ ಆಗಬೇಕು ಅಂತ ಓಷನೋಗ್ರಫಿ ಇಲಾಖೆ ತಿಳಿಸ್ತಾ ಇದೆ. ಅಲ್ಲದೆ ಪೆರು ಮತ್ತು ಈಕ್ವೆಡಾರ್ ಅಲ್ಲಿ ಈ ರೀತಿಯ ಅಲೆಗಳು ಮೂಡೋದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಸಂಶೋಧಕರು ಹೇಳಿದ್ದಾರೆ. ಗೆಳೆಯರೆ, ನಿಮಗೆ ಪೆಸಿಫಿಕ್ ಸಾಗರ ಗೊತ್ತಿದೆ ಅಲ್ವಾ? ಅದನ್ನು ಶಾಂತ ಸಾಗರ ಅಂತ ಕರೀತಾರೆ. ಹೆಸರಿಗಷ್ಟೇ ಅದು ಶಾಂತ ಸಾಗರ, ಆದರೆ ಅದು ಜಗತ್ತಲ್ಲಿ ಅತಿ ಭಯಾನಕ ಪ್ರದೇಶಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರೋ ಮಹಾಸಾಗರ. ಈ ಪೆಸಿಫಿಕ್ ಇದೆಯಲ್ಲ, ಇದು ಜಗತ್ತಿನ ಅತಿ ದೊಡ್ಡ ಸಾಗರ ಕೂಡ. ಇದರ ಒಟ್ಟು ವಿಸ್ತೀರ್ಣ 16,52,50,000 ಚದರ ಕಿಲೋಮೀಟರ್ನಷ್ಟಿದೆ. ಅಂದರೆ ನಮ್ಮ ಭೂಮಿಯಲ್ಲಿರುವ ಅಷ್ಟೂ ಖಂಡಗಳನ್ನು ಒಂದು ಮಾಡಿ ಅವುಗಳನ್ನು ತಗೊಂಡು ಹೋಗಿ ಪೆಸಿಫಿಕ್ ಸಾಗರದೊಳಗೆ ಜೋಡಿಸಿಟ್ರೂ ಕೂಡ ಅಲ್ಲಿ ಇನ್ನೂ ಸ್ವಲ್ಪ ಜಾಗ ಉಳಿಯುತ್ತಂತೆ. ಇನ್ನು ಭೂಮಿಯ ಮೇಲಿರೋ ಒಟ್ಟು ನೀರಿನ ಪ್ರಮಾಣ ಎಷ್ಟಿದೆ? ಆ ಪೈಕಿ 32% ನೀರು ಈ ಪೆಸಿಫಿಕ್ ಮಹಾಸಾಗರದಲ್ಲೇ ಇದೆ. ಇದು ಸಾಕಷ್ಟು ನಿಗೂಢ ಮತ್ತು ಭಯಾನಕತೆಗಳನ್ನು ಕೂಡ ತನ್ನ ಒಡಲಲ್ಲಿ ಅಡಗಿಸಿಟ್ಟುಕೊಂಡೇ ಬರ್ತಾ ಇದೆ. ಯಾಕೆಂದ್ರೆ ಈ ಪೆಸಿಫಿಕ್ ಮಹಾಸಾಗರದಲ್ಲೇ ರಿಂಗ್ ಆಫ್ ಫೈರ್ ಕೂಡ ಇರೋದು. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರಿಂಗ್ ಆಫ್ ಫೈರ್. ಇದು ನ್ಯೂಜಿಲ್ಯಾಂಡ್, ಪಪುವಾ ನ್ಯೂಗಿನಿಯಾ, ಇಂಡೋನೇಷ್ಯಾ, ಮಲೇಷಿಯಾ, ಬ್ರೂನಿ, ಫಿಲಿಪೈನ್ಸ್, ಜಪಾನ್, ರಷ್ಯಾ, ಅಮೆರಿಕ, ಕೆನಡಾ, ಮೆಕ್ಸಿಕೋ ಸೇರಿದ ಹಾಗೆ ಲ್ಯಾಟಿನ್ ಅಮೆರಿಕನ್ ದೇಶಗಳು, ಕೊಲಂಬಿಯಾ, ಈಕ್ವೆಡಾರ್, ಪೆರು ಹಾಗೂ ಚಿಲಿಗಳಲ್ಲಿ ಈ ರಿಂಗ್ ಆಫ್ ಫೈರ್ ಅನ್ನೋದು ಆವರಿಸಿಕೊಂಡಿದೆ. ಇಲ್ಲಿ ರಿಂಗ್ ಆಫ್ ಫೈರ್ನ ಜಾಗ ಇದೆ ನೋಡಿ. ಇದು ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಭೂಖಂಡಗಳ ಚಲನೆ ಇರೋ ಪ್ರದೇಶ ಅಂತ ಗುರುತಿಸ್ಕೊಳ್ಳುತ್ತೆ. ಹೀಗಾಗಿನೇ ಈ ಪ್ರದೇಶದಲ್ಲಿ ಭೂಕಂಪಗಳು, ಜ್ವಾಲಾಮುಖಿಗಳು ತುಂಬಾನೇ ಹೆಚ್ಚಾಗಿ ಕಂಡು ಬರುತ್ತವೆ. ಇಂಥ ಪೆಸಿಫಿಕ್ ಅಲ್ಲಿ ಸಾಕಷ್ಟು ಟೆಕ್ಟಾನಿಕ್ ಪ್ಲೇಟುಗಳು ಕೂಡ ಇವೆ. ಇಲ್ಲಿ ಪೆಸಿಫಿಕ್ ಪ್ಲೇಟ್ ಇದೆ. ಇದು ಜಗತ್ತಿನ ಅತಿ ದೊಡ್ಡ ಟೆಕ್ಟಾನಿಕ್ ಪ್ಲೇಟ್ಗಳ ಪೈಕಿ ಒಂದು ಅಂತ ಗುರುತಿಸ್ಕೊಳ್ಳುತ್ತೆ. ಹಾಗೇನೆ ಇದರ ಪಕ್ಕದಲ್ಲಿ ಆಸ್ಟ್ರೇಲಿಯನ್ ಪ್ಲೇಟ್ ಇದೆ, ಫಿಲಿಪೈನ್ಸ್ ಪ್ಲೇಟ್ ಇದೆ, ನಜ್ಕಾ ಪ್ಲೇಟ್, ಕೋಕೋಸ್ ಪ್ಲೇಟ್, ಅಂಟಾರ್ಟಿಕ್ ಪ್ಲೇಟ್,
ನಾರ್ತ್ ಅಮೆರಿಕಾ ಪ್ಲೇಟ್, ಸೌತ್ ಅಮೆರಿಕಾ, ಕೆರೇಬಿಯನ್, ಯುರೇಷಿಯನ್ ಪ್ಲೇಟುಗಳು, ಹೀಗೆ ಸಾಕಷ್ಟು ಪ್ಲೇಟುಗಳಲ್ಲಿರೋದ್ರಿಂದಲೇ ಅವುಗಳ ಚಲನೆಯ ಕಾರಣದಿಂದ ಈ ಪೆಸಿಫಿಕ್ ಮಹಾಸಾಗರ ಚಟುವಟಿಕೆಗಳ ಆಗರವಾಗಿ ಕಾಣುತ್ತೆ. ನೀವಿಲ್ಲಿ ಗಮನಿಸಿ ನೋಡಿ, ಈ ಪೆಸಿಫಿಕ್ ಮಹಾಸಾಗರದಲ್ಲಿನ ಪ್ಲೇಟ್ಗಳಿವೆಯಲ್ಲ, ಇವು ಆಗಾಗ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ತಲೇ ಇರುತ್ತವೆ ಮತ್ತು ಅಲ್ಲೊಂದು ಚಲನೆ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಭೂಪದರಗಳು ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತವೆ, ಹಾಗೆಯೇ ಅವು ಒಂದರ ಕೆಳಗೊಂದು ಸೇರೋದು ಉಂಟು. ಆದರೆ ಇಲ್ಲಿ ಮಾತ್ರ ಒಂದಕ್ಕೊಂದು ಡಿಕ್ಕಿ ಹೊಡಿತಾ ಇರುತ್ತವೆ. ಹೀಗಾಗಿ ಇಲ್ಲಿ ಭೂಕಂಪನಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಅಷ್ಟೇ ಅಲ್ಲದೆ ಸಾಗರದ ನಡುವೆನೇ ಎಷ್ಟೋ ಜ್ವಾಲಾಮುಖಿಗಳು ಸಿಡಿದು ಭೂಪದರಗಳನ್ನೇ ಅಲುಗಾಡಿಸಿ ಬಿಡುತ್ತವೆ. 2011ರಲ್ಲಿ ಜಪಾನ್ನಲ್ಲಿ ಕಂಡುಬಂದ ಸುನಾಮಿಗೆ ಇಂಥದ್ದೇ ಒಂದು ಘಟನೆ ಕಾರಣ ಆಗಿತ್ತು. ಹೀಗಾಗಿನೇ ಅತಿ ಹೆಚ್ಚು ಸುನಾಮಿಗಳು ಪೆಸಿಫಿಕ್ ತೀರದ ಕರಾವಳಿಯಲ್ಲೇ ಆಗತ್ತೆ. ಸೊ ಈಗಲೂ ಕೂಡ ಅದೇ ಆಗಿರೋದು. ಪೆರು ಹಾಗೂ ಈಕ್ವೆಡಾರ್ನ ಗಡಿ ಭಾಗದಲ್ಲಿ ನಜ್ಕಾ ಪ್ಲೇಟ್ ಮತ್ತು ದಕ್ಷಿಣ ಅಮೆರಿಕಾ ಪ್ಲೇಟುಗಳು ಕೂಡುವ ಜಾಗದಲ್ಲಿ ಭೂಮಿ ಸಡನ್ ಆಗಿ ಒಂದರ ಅಡಿಗೊಂದು ಜಾರಿರಬಹುದು. ಹೀಗಾಗಿ ಅಲ್ಲಿ ಕೆಲವೇ ಕ್ಷಣಗಳಲ್ಲಿ ಭಾರಿ ಪ್ರಮಾಣದ ಅಲೆಗಳೆದ್ದಿರುವ ಸಾಧ್ಯತೆ ಇದೆ. ಇನ್ನು ಭೂಕಂಪನ ಉಂಟಾಗಿದ್ರೆ ಅಟ್ಲೀಸ್ಟ್ ಕರಾವಳಿಯ ಜನರಿಗೆ ಗೊತ್ತಾಗ್ತಾ ಇತ್ತು. ಆದರೆ ಇಲ್ಲಿ ಸಾಗರದ ನಡುವೆ ಈ ಘಟನೆ ನಡೆದಿದ್ದು ಇದೊಂದು ರೀತಿ ಸೈಲೆಂಟ್ ಕಿಲ್ಲರ್ ತರ ಕಾಣಿಸ್ಕೊಂಡಿದೆ. ಸೊ ಇದರ ಪ್ರಭಾವದಿಂದ ಪೆರು ಹಾಗೂ ಈಕ್ವೆಡಾರ್ನ ಜನ ತತ್ತರಿಸಿ ಹೋಗಿದ್ದಾರೆ. ಇನ್ನು ಚಿಲಿಯಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಾಗಿವೆ. ಹಾಗೇನೆ ಇಲ್ಲಿ ದೊಡ್ಡ ದೊಡ್ಡ ಅಲೆಗಳ ಕಾರಣದಿಂದ ನೂರಾರು ಮೀನುಗಾರಿಕಾ ಹಡಗುಗಳು ಸಂಪೂರ್ಣವಾಗಿ ಹಾಳಾಗಿದ್ದು 180ಕ್ಕೂ ಹೆಚ್ಚು ಬೋಟುಗಳು ಸಾಗರದಲ್ಲಿ ತೇಲಿಕೊಂಡು ಹೋಗಿವೆ. ಅವುಗಳನ್ನು ರಕ್ಷಿಸುವ ಕೆಲಸವನ್ನ ನೌಕಾಪಡೆಗಳು ಮಾಡ್ತಾ ಇವೆ. ಹೀಗಾಗಿನೇ ಜನವರಿ 2ರವರೆಗೆ ಈ ಕರಾವಳಿ ಪ್ರದೇಶಕ್ಕೆ ಜನ ಯಾರು ಬರಬೇಡಿ ಅಂತ ಅಲ್ಲಿನ ಸರ್ಕಾರಗಳು ಹೇಳಿವೆ. ಒಂದು ವೇಳೆ ಭೂಕಂಪನಗಳೇ ಆಗಿಬಿಟ್ರೆ ಅಲ್ಲಿ ಭಾರಿ ಪ್ರಮಾಣದಲ್ಲಿ ಅಲೆಗಳು ಮತ್ತೆ ದಡಕ್ಕಪ್ಪಳಿಸುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅಲ್ಲಿ ಕೈಗೊಳ್ಳಲಾಗಿದೆ. ಗೆಳೆಯರೆ, ದಕ್ಷಿಣ ಅಮೆರಿಕ ಹಾಗೂ ಲ್ಯಾಟಿನ್ ಅಮೆರಿಕಾ ದೇಶಗಳಲ್ಲಿ ಸುನಾಮಿಯ ಇತಿಹಾಸ ನಮಗೆ 66 ಮಿಲಿಯನ್ ವರ್ಷಗಳಿಂದಲೂ ಕಂಡುಬರುತ್ತೆ. ಅವತ್ತಿಗೆ 10 ಕಿಲೋಮೀಟರ್ನಷ್ಟು ವ್ಯಾಸವನ್ನು ಹೊಂದಿದ್ದ ಕ್ಷುದ್ರ ಗ್ರಹವೊಂದು ಸಾಗರದೊಳಗೆ ಬಿದ್ದಿದ್ದ ಕಾರಣದಿಂದ ಆ ಭಾಗದಲ್ಲಿ ಸುನಾಮಿ ಸಂಭವಿಸಿತು ಅನ್ನೋದನ್ನ ಸಂಶೋಧಕರು ಹೇಳ್ತಾರೆ. ಅದು ಎಷ್ಟು ದೊಡ್ಡ ಸುನಾಮಿ ಆಗಿತ್ತು ಅಂದ್ರೆ 1,500 ಮೀಟರ್ಗಳಷ್ಟು ಎತ್ತರದ ಅಲೆಗಳು ಮೊದಲಿಗೆ ಎದ್ದಿದ್ವು. ಆ ಅಲೆಗಳು ಮೆಕ್ಸಿಕೋದ ಕರಾವಳಿಯನ್ನು ತಲುಪೋ ಹೊತ್ತಿಗೆ 100 ಮೀಟರ್ಗೆ ಇಳಿದಿದ್ವು. ಇಷ್ಟಾದರೂ ಕೂಡ ಇದು ಅತಿ ದೊಡ್ಡ ಸುನಾಮಿ ಅಂತಲೇ ಅನ್ನಿಸ್ಕೊಳ್ತು. ಆದರೆ ಅವತ್ತಿಗೆ ಅಲ್ಲಿ ಜನ ಇರಲಿಲ್ಲ. ಹೀಗಾಗಿ ಆ ಸುನಾಮಿಯಿಂದ ದೊಡ್ಡ ಮಟ್ಟದ ನಷ್ಟ ಏನು ಆದಂತಿಲ್ಲ. ಇನ್ನು 1.4 ಮಿಲಿಯನ್ ವರ್ಷಗಳ ಹಿಂದೆ ಹವಾಯ್ ದ್ವೀಪದಲ್ಲಿ ಸುನಾಮಿ ಕಂಡು ಬಂತಂತೆ. ಅವತ್ತಿಗೆ ಹವಾಯ್ ದ್ವೀಪದಲ್ಲಿದ್ದ ಈಸ್ಟ್ ಮೊಲೊಕೈ ಜ್ವಾಲಾಮುಖಿಯ 3ನೇ ಒಂದು ಭಾಗ ಪೆಸಿಫಿಕ್ಗೆ ಕುಸಿದ ಕಾರಣ ಅಲ್ಲಿ 619 ಮೀಟರ್ಗಳಷ್ಟು ಎತ್ತರದ ಅಲೆಗಳಿದ್ವು. ಅವು ಕ್ಯಾಲಿಫೋರ್ನಿಯಾ ಹಾಗೂ ಮೆಕ್ಸಿಕೋದವರೆಗೆ ಬಂದಿದ್ವು ಅಂತ ಹೇಳಲಾಗುತ್ತೆ. ಹಾಗೆ ಶಕಪೂರ್ವ 1800ರಲ್ಲಿ ಚಿಲಿಯಲ್ಲೇ ದೊಡ್ಡ ಪ್ರಮಾಣದ ಸುನಾಮಿ ಕಂಡುಬಂತು. ಅವತ್ತು ಪೆಸಿಫಿಕ್ ಸಾಗರದ ಒಳಗೆ ಸಂಭವಿಸಿದ್ದ 9.5 ಮ್ಯಾಗ್ನಿಟ್ಯೂಡ್ನ ಕಂಪನ 15ರಿಂದ 20 ಅಡಿಗಳಷ್ಟು ಎತ್ತರದ ಅಲೆಗಳನ್ನು ಸೃಷ್ಟಿ ಮಾಡಿತು. ಅವತ್ತಲ್ಲಿಂದ ಹೊರಟ ಜನ ಸುಮಾರು 1,000 ವರ್ಷಗಳ ಕಾಲ ಆ ಕಡೆಗೆ ತಲೆ ಕೂಡ ಹಾಕಲಿಲ್ಲ ಅನ್ನೋ ಮಾಹಿತಿ ಸಿಗುತ್ತೆ. ಈಗ ಆಟಾಕಾಮ ಮರುಭೂಮಿ ಇದೆಯಲ್ಲ, ಆ ಸ್ಥಳದಲ್ಲಿ ಈ ಘಟನೆ ಸಂಭವಿಸಿತು ಅಂತ ಹೇಳ್ತಾರೆ. ಆ ಬಳಿಕ ಸುಮಾರು 2300 ವರ್ಷಗಳ ಕಾಲ ಈ ಚಿಲಿ ಹಾಗೂ ದಕ್ಷಿಣ ಅಮೆರಿಕಾದ ಭಾಗ ಸುನಾಮಿಯಿಂದ ಅಂಥ ಸಮಸ್ಯೆಗೆ ಗುರಿಯಾಗಲಿಲ್ಲ. ಆದರೆ 1420ರ ಹೊತ್ತಿಗೆ ಅಲ್ಲಿ ಮತ್ತೊಂದು ಸುನಾಮಿ ಕಂಡುಬಂತು. ಆ ಸುನಾಮಿ ಬಂದ ದಿನಾಂಕವನ್ನ ಆಗಸ್ಟ್ 31, 1420 ಅಂತ ಹೇಳಲಾಗುತ್ತೆ. ಹಾಗೇನೆ 1837ರಲ್ಲಿ ಚಿಲಿಯಲ್ಲಿ ಮತ್ತೊಮ್ಮೆ ಸುನಾಮಿ ಕಾಣಿಸ್ಕೊಳ್ತು. ಚಿಲಿಯ ಬಳಿ ಸಂಭವಿಸಿದ್ದ ಭೂಕಂಪನ ಪೆಸಿಫಿಕ್ ಸಾಗರದ ಅಲೆಯನ್ನ ಜಪಾನ್, ಇಂಡೋನೇಷ್ಯಾದವರೆಗೆ ತಗೊಂಡು ಹೋಯ್ತಂತೆ. ಅದಾದ ಬಳಿಕ 1927ರಲ್ಲಿ ಕ್ಯಾಲಿಫೋರ್ನಿಯಾ ಬಳಿ ಸುನಾಮಿ ಕಾಣಿಸ್ಕೊಳ್ತು. ಆದರೆ ಅದರಿಂದ ದಕ್ಷಿಣ ಅಮೆರಿಕಕ್ಕೆ ಯಾವ ಸಮಸ್ಯೆಯೂ ಆಗಲಿಲ್ಲ. ಮುಂದೆ 1932ರಲ್ಲಿ ಮೆಕ್ಸಿಕೋ ಕರಾವಳಿ ತೀರಕ್ಕೆ ಸುನಾಮಿ ಅಪ್ಪಳಿಸಿತು. ಆ ಬಳಿಕ 1960ರಲ್ಲಿ ಚಿಲಿಯಲ್ಲಿ ಸುನಾಮಿ ಕಾಣಿಸ್ಕೊಳ್ತು. ಅದಾದ ನಂತರ 1979ರಲ್ಲಿ ಕೊಲಂಬಿಯಾದ ಬಳಿ ಸುನಾಮಿ ಕಾಣಿಸ್ಕೊಂಡ್ರೆ 92ರಲ್ಲಿ ನಿಕರಾಗುವಾ ಸುನಾಮಿಯ ದಾಳಿಗೆ ತುತ್ತಾಯಿತು. ಇನ್ನು 2007ರಲ್ಲಿ ಮತ್ತೆ ಚಿಲಿಯಲ್ಲಿ ಸುನಾಮಿ ಕಾಣಿಸ್ಕೊಳ್ತು. ಆದರೆ ಎಲ್ಲೂ ಕೂಡ ಪೆರು ಭಾಗದಲ್ಲಿ ಸುನಾಮಿ ಕಾಣಿಸ್ಕೊಂಡ ಉದಾಹರಣೆಗಳು ನಮಗೆ ಸಿಗೋದಿಲ್ಲ. ಆದರೆ ಈಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಲೆಗಳು ಕಾಣಿಸ್ಕೊಂಡಿದ್ದು ಅದನ್ನು ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ. ಗೆಳೆಯರೆ, ಸುನಾಮಿ, ಭೂಕಂಪಗಳೆಲ್ಲ ನೈಸರ್ಗಿಕ ಪ್ರಕ್ರಿಯೆಗಳು. ಆದರೆ ಕೆಲವೊಮ್ಮೆ ಅವು ಭಾರಿ ಪ್ರಮಾಣದಲ್ಲಿ ಸಂಭವಿಸಿದಾಗ ದೊಡ್ಡ ಮಟ್ಟದ ಅನಾಹುತಗಳಿಗೆ ಕೂಡ ಕಾರಣ ಆಗುತ್ತವೆ. ಇನ್ನುಳಿದ ಹಾಗೆ ಮನುಷ್ಯ ಇವುಗಳಿಂದ ಬಚಾವ್ ಆಗ್ತಾ ಇರ್ತಾನೆ. ಈಗ ಪೆರುವಿನಲ್ಲಿ ಕಂಡು ಬಂದಿರುವ ಅಲೆಗಳು ರಕ್ಕಸ ಗಾತ್ರದಲ್ಲಿ ಇದ್ರೂ ಕೂಡ ಈ ಹಿಂದಿನಂತೆ
60 ಅಡಿ ಎತ್ತರವನ್ನೇನು ಅವು ಹೊಂದಿಲ್ಲ. ಹಾಗೇನಾದರೂ ಆಗಿದ್ದಿದ್ರೆ ಪೆರು ಹಾಗೂ ಕೊಲಂಬಿಯಾದಲ್ಲಿ ಎಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದ್ವು ಅನ್ನೋದನ್ನ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು ಪೆರುವಿನಲ್ಲಿ ನಡೆದ ಈ ಸುನಾಮಿಯ ವಿಷಯ ಜಗತ್ತಿನ ಸಾಕಷ್ಟು ಭಾಗಕ್ಕೆ ಗೊತ್ತೇ ಆಗಲಿಲ್ಲ. ಯಾಕೆಂದ್ರೆ ದಕ್ಷಿಣ ಅಮೆರಿಕಾದ ದೇಶಗಳು ಕೂಡ ಆಫ್ರಿಕಾದ ದೇಶಗಳ ಹಾಗೇನೆ ನಿರ್ಲಕ್ಷ್ಯಕ್ಕೊಳಪಟ್ಟಿವೆ. ಹೀಗಾಗಿ ಸಾಕಷ್ಟು ಬಾರಿ ಅಲ್ಲಿ ಏನು ನಡೆಯುತ್ತೆ ಅನ್ನೋದು ಜಗತ್ತಿಗೆ ಗೊತ್ತು ಕೂಡ ಆಗೋದಿಲ್ಲ. ಇದು ಗೆಳೆಯರೆ ಕ್ರಿಸ್ಮಸ್ ಆದ ಬಳಿಕ 2004ರ ಸುನಾಮಿಯ 20 ವರ್ಷಗಳ ನಂತರ ಅಂಥದ್ದೇ ಒಂದು ಸುನಾಮಿ ಎದ್ದ ಬಗೆಗಿನ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.